ಹೋಗ್ಬೋದಾಗಿತ್ತು. ನೀನೇನು ನೆನ್ನೆ ಬಂದಿದ್ಯಲ್ಲ, ಇಷ್ಟೊತ್ತಿಗೆ ಹೊಂಟು ನಿಂತಿದ್ಯಲ್ವ, ಒಂದು ಲೋಟ ಕಾಫಿ ಕುಡ್ದಳಯ್ಯ. ಹೋಗಿವಂತ ತಡಿಯವ, ಮಧ್ಯಾಹ್ನ ಊಟ ಮಾಡ್ಕೊಂಡಾರ ಹೋಗಿವಂತೆ. ಏ ಇಲ್ಲ ಕಣಮ್ಮ, ನಿಂಗೆ ಹೇಳಿದ್ನಲ್ಲ ಮಾದೇಶ ಇನ್ನು ಬೆಂಗ್ಳೂರಿಗೆ ಗೊತ್ತಾನಂತೆ. ಹೊಸಿ ಹೋಗಿ ತಿಂಡಿ ಪಂಡಿ ಮಾಡ್ಕೊಡ್ತೀನಿ. ಇನ್ನು ಯಾವಾಗ ಬರ್ತದ ಏನೋ ಆ ಹುಡುಗ. ನಮ್ಮ ಅವು ನೋಡು ಓದಳ ಅಲ್ಲೇ ಕುತ್ಕೊಬಿಟ್ಲು. ನಾನು ಹೇಳಿದ್ರು ಬರಲೇ ಇಲ್ಲ ನಕ್ಳುವ. ನನಗೆ ಮೊದಲೇ ನಮ್ಮ ಮಾದೇಶ ಅಂದರೆ ಜೀವ ಬಿಡ್ತೀನಿ ಅಂತದ್ರಾಗ ಆ ಹುಡುಗ ದೂರ ಹೋಯ್ತಾ ಇದ್ರು. ನಾನು ಇಲ್ಲಿ ಸುಮ್ಮನೆ ಕುತ್ಕೊಳಕೈತ ಬತ್ತಿನ್ಕಂತ ಹಾಕು. ಈಗ ದಾರಿ ನೋಡ್ಕೊಂಡಿದ್ದೀನಲ್ಲ, ಒಂದಪ್ಪ ಕಂಡ್ಕೊಂಡ್ಮೇಲೆ ಬತ್ತಿನ್ಕಂತ ಆಗಾಗ ಬತ್ತಾ ಇರ್ತೀನಿ. ಎಮ್ಮೆ ಪಮ್ಮೆ ಹೊಸ ಕರ ಹಾಕ್ದಾಗ ಮಾಡಿದಾಗ ತಗೊಂಡು ನೋಡಂಗಾದಾಗ ಎಲ್ಲ ಬಂದು ಓದ್ತೀನಿ. ನೀನೇನು ಇದು ಮಾಡ್ಕೊಬೇಡ, ಎಲ್ಲರನ್ನೂ ಸಂದಾಕ ಇಟ್ಕೊ, ನಿಷ್ಠೂರ ಮಾಡ್ಕೊಳಕ್ಕೆ ಹೋಗ್ಬೇಡ ಯಾರನ್ನೂ. ಆಯ್ತು ಕಂತ ಹಾಕವ. ನಾನು ಯಾರ್ತ ಮಾತಾಡಕ್ಕೆ ಹೋಗ್ತೀನಿ, ಯಾರಿಗೂ ಏನು ಅನ್ನಕ್ಕೆ ಹೋಗಲ್ಲ. ನಾನು ಆಯ್ತು, ನನ್ನ ಬಂಗಾಯ್ತು. ಮನೆ ಒಳಗೆ ನಾವು ಅವತ್ತಿಂದವ. ನಾನೇನು ಯಾವ ವಿಷಯಕ್ಕೆ ತಲೆ ಕಚ್ಕೊಳಕ್ಕೆ ಹೋಗಲ್ಲ ಕಂತ ಹಾಕು. ನಿನ್ನ ಆರ್ಗಿತ್ತಿ ಅವಳಲ್ಲ ಅವಳಿಗಂಗಂದೆ, ಅವಳನ್ನ ಸಂದಕ್ಕಿಟ್ಕೊ. ಇಲ್ಲಾಂದರೆ ಸುಮ್ಕೆ ಒಬ್ರಿಗೊಬ್ರು ಮಕ ನೋಡಿದಾಗೆಲ್ಲ ಉಜ್ಜಾಡಬೇಕು. ಅದೆಲ್ಲ ಬಂಡಾಟ ಯಾಕೆ? ಸುತ್ತಮುತ್ತ ಇರುತ್ತವ ಸಂದಕ್ಕಿರ್ಬೇಕನವ. ಅವಳನ್ನ ಬಂದರೆ ಏನಾರ ಕೇಳಿದರೆ ಮಾಡಿದರೆ ಹೊಸಿ ಕೊಡು. ಹಂಗೆ ಮೂತಿ ಮುರುಗ್ಸೋದು ಮಾಡೋದು ಮಾಡ್ಕೋಬೇಡಿ. ಇಬ್ಬರೂ ಸಂದಾಕಿರಿ, ಆಗ್ಲೇ ನಿಮಗೆ ಒಂದು ಒಳ್ಳೆ ಬೆಲೆ ಸಿಕ್ಕೋದು. ಇಬ್ಬರು ಒಬ್ಳು ಆ ಕಡೆಗೆ ಒಬ್ಳು ಈ ಕಡೆಗೆ ಮಕ ತಿರ್ಗಿಸ್ಕೊಂಡಿದ್ರೆ ಆಡ್ಕೊತಾರೆ ಸುತ್ತಮುತ್ತ ಜನ. ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಒಂದು ಸಮಯ ಸಂದರ್ಭ ಅಂತ ಬಂದಾಗ ಬೇಕಾಯ್ತಾಳೆ, ಅದಕ್ಕಾಗಿ. ಕಂತ ಹಾಕು, ನಾವು ಕೊಡ್ತೀವಿ ಕಂತೆ. ಅವಳ ನಿಸ್ಕೊಳ್ಳೋದು ಹೊಸ್ತಲ್ಲ, ನಾವು ಕೊಡೋದು ಹೊಸ್ತಲ್ಲ, ಕೊಡ್ತೀವಿ. ಈಗ ಅವಳಿಗೆ ನಾನು ಬಂದಿರೋದೇ ಅಡ್ಡೆ ಆಗೈತೆ. ನನ್ನ ಕಂಡ್ರೆ ಹಾಕಲ್ಲ, ಹತ್ಕಂಗೆ ಆಡ್ತಾಳೆ. ಮುಂದಾಗಿ ಸಲೀಸ್ ಅವಳದೇ ಕೈ ಅವಳದೇ ಬಾಯಿ ಬಂದು ಸೀದಾ ತಗೊಂಡೋಗಳು. ಬೇಕು ಅಂದರೆ ಇಸ್ಕೊಳ್ಳೋಳು, ನಮ್ಮ ಗಂಡಂತವ ಮಾಡಳು. ಈಗ ನಾನೊಬ್ಳು ಅಡ್ಡಿ ಆಗಿದ್ದೀರೇನು? ಅದಕ್ಕೆ ನಾನು ಬಂದಿರೋದೇ ತೊಂದರೆ ಆಗೈತೆ ಅವಳಿಗೆ, ಇನ್ನೇನಿಲ್ಲ. ಹತ್ಕಂಗೆ ಆಡ್ತಾಳೆ. ಅವಳೇ ಮೂತಿ ಮುರುಗಿಸಿಟ್ಟು ನಾನೇನು ಮಾಡೋಣವ? ಹ್ಞೂ ಆತು, ಅದನ್ನೇ ಬೆಳೆಸ್ಕೊಬೇಡಿ. ನಾನೇನು ಮಾಡ್ತೀನಿ ಟೇ ಮಾತತ್ತೆ. ಬಾ, ನೀನು ಕರ್ಕೊಂಡು ಮಗ ಕರ್ಕೊಬೇಕಾರೆ ನೀನು ಬಾ. ಈಗ ಬಂದು ಹೋಗ್ಬೋದು, ಆಧಾರ ಒಂದು ನೆಪ ಸಿಗ್ತದೆ. ಏನು ಬಾ ಅಂದರೆ ಎಲ್ಲಿ ಬರ್ತೀರಾ, ನಿಮ್ಮದೇ ನಿಮ್ಗಾಗಿರ್ತದೆ ಬಂಗ. ಮಗ ಕರ್ಕೊಂಡು ಹೋಗೋದಾದ್ರೂ ಬಂದುಬಿಟ್ಟು ಹೋಗು ಜೊತೆಯಾಗಿ. ಒಂದಿನ ಇದ್ದಂಗೂ ಆಯ್ತದೆ, ಮಗ ಕರ್ಕೊಂಡು ಹೋದಂಗೂ ಆಯ್ತದೆ. ಅದು ಸರಿ, ನೀನು ಹೇಳೋದು ಒಂದು ತಡಕ್ಕೆ ಸರಿನೇ. ಹಂಗೆ ಮಾಡ್ತೀನಿ ಕಂತ ಹಾಕು. ಹೆಂಗೋ ಕರ್ಕೋದಂಗೂ ಆಯ್ತದೆ, ಒಂದಿನ ಬಂದು ಉಳ್ಕೊಂಡಂಗೂ ಆಯ್ತದೆ. ಅದೇ ಹಂಗೆ ಮಾಡ್ತೀನಿ. ಬರ್ತೀನಿ ಕಂತ ಹಾಕಾಗಿ ಬರ್ತೀನಿ. ಹಂಗೆ ತಡೆಯವ. ತೋಟದಲ್ಲಿ ಹೊಸಿ ನಿಂಬೆಕಾಯಿ ಕಿತ್ಕೊಂಡ್ಬಂದಿಟ್ಟಿಲ್ಲ. ನಿಂಬೆಕಾಯಿ, ಆಮೇಲೆ ಇವು ಎಂಥದ್ದು ಇಲ್ಲಿಕಾಯಿ, ಆಮೇಲೆ ಚಕೋತ ಎಲ್ಲ ತಗೊಬಂದಿಟ್ಟವ್ರೆ. ಹಾಕೊಟ್ಟನಂತ ತಗೊಂಡೋಗಿ ಉಪ್ಪಿನಕಾಯಿ ಮಾಡ್ತೀಯಲ್ಲ, ಹಂಗೆ ನೀನು ಸಂದಾಕಿ ಉಪ್ಪಿನಕಾಯಿ ಹಾಕಿಡು. ಹಂಗೆ ನಂಗೂ ಒಂದು ಬಾಟ್ಲು ಹಾಕಿಟ್ಟಿರವ. ನಾ ಯಾವಾಗಾರ ಬಂದಾಗ ತಗೊಬರ್ತೀನಂತ ಈ ಕಡೆಗೆ. ನಾನು ಬೇಕಾದ್ರೆ ಇನ್ನೊಂದೆರಡು ನಿಂಬೆಕಾಯಿ ಇಲ್ಲಿಕಾಯಿ ಎಲ್ಲನೂ ನಾನು ಇನ್ನೊಂದಪ್ಪ ಬರ್ತೀನಲ್ಲ, ಮತ್ತೆ ತಿಳ್ಕೊಬತ್ತೀನಂತೆ. ನನಗೂ ಹೊಸಿ ಹಾಕಿಟ್ಟಿರು, ಸಂದಕ್ಕೆ ಹಾಕ್ತೀಯ ನೀನು. ಅವೇ ಇಲ್ಲಿ ಬೇಕಾದಟವೆ. ಆಯ್ತು ಕೊಡವ, ಹಾಕಣ. ನನಗೆ ಉಪ್ಪಿನಕಾಯಿ ಹಾಕಿಟ್ಟು ಸುಮಾರು ದಿನ ಆಗದೆ. ತಗಪ್ಪ, ಹಾಕಿಟ್ರೆ ಆಯ್ತವ. ಅವೇನು 6 ತಿಂಗಳಾದ್ರೂ ಕೆಡಕ್ಕಲ್ಲ. ಒಂದು ಪಿಂಗಾಣಿಗೆ ಹಾಕಿಟ್ರೆ ಇರ್ತವೆ. ನಿಂಗೂ ಒಂದು ಪಿಂಗಾಣಿ ಡಬ್ದಾಗ ಕಟ್ಟಿಟ್ಟಿರ್ತೀನಿ ಬಿಡು, ಹಾಕಿ. ಅದೇನು 6 ತಿಂಗಳಾದ್ರೂ ಕೆಡಕ್ಕಲ್ಲ, ತಂದಿಟ್ಕೊಂತೀನಿ ಇರಂತೆ. ಆಟ ಮಾಡಿ ಹೇಳ್ತೀನಿ, ಅದು ಒಳ್ಳೇದೇ. ಯಾವಳ ಹಾಕೊಂಡು ಕೂತ್ಕೊತಾಳೆ ಇಲ್ಲಿ. ಒಂದು ದೊಡ್ಡದ್ರಾಗ ಹಾಕಿಟ್ಟಿರು, ಒಂದು 6 ತಿಂಗಳಿಗೆ ಆಗೋಟು. ಈಗ ಒಂದು ಬುಟ್ಟಿ ಕೊಟ್ಟು ಕಳಿಸಿರ್ತೀನಿ, ಅವೇ ಬೇಕಾದಟ ಆಯ್ತವೆ. ನಾನು ಬರುವಾಗ ಇನ್ನೊಂದು ಬುಟ್ಟಿ ತಗೊಬತ್ತೀನಂತೆ. ಈಗ ಪೀಚಾಗಿರೋವೆಲ್ಲವ ಆಗ ಬಲ್ತಿರ್ತಾವೆ. ನಾನು ಬರೋ ಹೊತ್ತಿಗೆ ತಗೊಬತ್ತೀನಂತೆ. ಸರಿ ಆತವ, ಮತ್ತು ನಾನು ಮಾಡ್ತೀನಿ. ನಂಗೆ ತಡ ಆಯ್ತತೆ. ಸರಿ ಕಣವ, ಆಯಿತು, ಹೋಗಿ ಬಾ. ನನಗೆ ಒಂಥರ ಆಯ್ತದೆ. ಹೆಂಗೋ ನೆನ್ನೆಯಿಂದ ನೀನು ಇದ್ದೆ, ಏಟೋ ಸಮಾಧಾನ ಆದಂಗೆ ಆಗಿತ್ತು ಮನಸ್ಸಿಗೆ. ಎಲ್ಲ ಹೊಂಟು ನಿಂತಿದ್ಯವ. ಮುಂದಿನ ದಪ್ಪ ಬಂದರೆ ಒಂದು 2 ದಿನ ಇದ್ದೋಗ ಹಂಗೆ ಬಾ. ಏನಲ್ಲಿ ಪುಟ್ಟಿ ಎಲ್ಲ ಇರ್ತಾರಲ್ಲ ಮಾಡ್ಕೊತಾರೆ. ಹಿಂಗೆ ಬಂದು ಹಿಂಗೆ ಹೋಗಂಗೆ ಬರಬೇಡ ನೀನು. ಬಂದ್ರೆ ಒಂದು 2 ದಿನ ಇರೋಂಗೆ ಬರವ. ಹ್ಞೂ ಆಯ್ತು ಹಾಕಬ. ಈಗಲೂ ತಾನೆ ನಾನು ಎಲ್ಲಿ ಹಿಂಗೆ ಬಂದು ಹಿಂಗೆ ಹೋಯ್ತಾವನಿ. ನೆನೆ ಇಲ್ಲೇ ಉಳ್ಕೊಂಡಿತ್ತಿಲ್ವೇ? 7 ದಿನ ಇರ್ತಾರೆ, 7 ದಿನ ಇದ್ರು ನಮ್ಮ ಮನೆಗೆ ನಾವು ಓಲೇಬೇಕಲ್ವಾ? ಬಿಡು, ಬೇಜಾರ ಮಾಡ್ಕೋಬೇಡ. ಬತ್ತಿನ್ಕಂತ ಹಾಕು. ನೀನು ಹೆಂಗೋ ಬತ್ತಿಯಲ್ಲ ಬಂದು ಹೋದ್ಮೇಲೆ ನಾನು ಬತ್ತೀನಂತ ಒಂದಪ್ಪ. ಯಪ್ಪ ಹೋಗತ್ತಾಗ ಸುಸ್ತಾಗೋದು. ಒತ್ತಾರಿಂದ ಕೆಲಸ ಮಾಡಿ 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 ಸಾಕಾಗೋಗತ್ತಾಗ. ಏನು ದೇವ್ರೆ, ಯಾವ ಮಗ ಮಾಡ್ತಾನೋ. ಹೊಲ ಜಮೀನಿಗೆ ಕೆಲಸ ಅಲ್ಲ, ಸೋಮ್ಕತ್ತಾಗ ಚಂದಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಂಡು ಆಫೀಸರ್ ಹಂಗೆ ಸೂಟು ಬುಟ್ಟು ಹಾಕೊಂಡು ಓಡಾಡಂಗಿದ್ದಿದ್ರೆ ಭಾರಿ ಸಂದಾಗಿರೋದು. ಏನು ಮಾಡೋಕ್ಕಾಯ್ತದೆ? ಎಲ್ಲ ಮುಗ್ದೋದ್ಮೇಲೆ ಬುದ್ಧಿ ಬಂದೈತಿ. ಅದನ್ನು ಹೇಳ್ತಾರಲ್ಲ, ಕೆಟ್ಟ ಮೇಲೆ ಬುದ್ಧಿ ಬಂತು, ಅಟ್ ಮೇಲೆ ಒಲ್ಲೂರಿತ್ತು ಅಂತ. ಹಂಗೆ ಆಗೈತೆ ನನ್ನ ಕತೆ. ಇವಳ ಹತ್ಲ ಓದ್ಲಪ್ಪ, ಇಲ್ಲೆಲ್ಲೂ ಇಲ್ಲ. ಜನಕಿ ಎತ್ತಗೋದೆ? ಯೋನಿ ಇಲ್ಲ, ಒಳಗಿದ್ದೀನಿ ಹೇಳಿ. ನನಗೊಂದು ಲೋಟ ಕಾಫಿ ತತ್ತಾರೆ ಇಲ್ಲಿ. ಅಯ್ಯೋ ಸಾಕಾಗೋಯ್ತತ್ತಾಗಿ. ಬಿರ್ನ ಒಂದು ಲೋಟ ಕಾಫಿ ತಗೋಬಾ ಇಲ್ಲಿ. ಕುಡ್ದೊಂದು ಗಳಿಗೆ ಸುಧಾರಿಸ್ಕೊತೀನಿ. ಸಾಕಾಗೋಯ್ತು ಅಲ್ಲಿ. ಎಲ್ಲಾನು ಒತ್ತು ಮಾಡಿ ಇಳಿಸಿ ಬರೋ ಹೊತ್ತಿಗೆ ಹೋಗತ್ತಾಗಿ. ಔಷಧಿ ಹೊಡಿಯೋದು ಎಲ್ಲ ಕೆಲಸ ಅಲ್ಲ ಕಣಪ್ಪ. ಅವೆಲ್ಲ ಓದ್ಕೊಂಡು ಔಷಧಿ ಹೊಡೆದು ಗುಜೆಲ್ಲ ಬಿದ್ದೋಯ್ತವೆ. ತಂದೆ ತಡ್ರಿ, ಒಂದು 2 ನಿಮಿಷ ತಡ್ರಿ, ತಗೋಬತ್ತೀನಿ. ಒಲೆ ಮ್ಯಾಗ ಕಾಪಿ ಇಟ್ಟಿದ್ದೀನಿ. ಏನು ಇವತ್ತು ಸೀಟ್ ಬಿರ್ನ ಬಂದಿದ್ದೀರಲ್ಲ? ಅದು ಬಂದರೆ ಕಾಪಿ ಕೇಳ್ತಾ ಇದ್ದೀರಾ? ದಿನ ಅಲ್ಲ ಕುಡ್ಕೊಬತ್ತಾ ಇದ್ರಿ ಅಂಗಡಿ ಮನೆ ತವ? ಅಯ್ಯೋ ಇವತ್ತು ಸುಸ್ತಾಯ್ತು, ಔಷಧಿ ಹೊಡೆಯೋದಿತ್ತಲ್ಲ. ಅಯ್ಯೋ ಸುಸ್ತಾಗೋಯ್ತು. ಯಾವ ಅಂಗಡಿ ಮನೆ ತಗೋ ಹೋಗಲ್ಲ, ಅಂಗಡಿ ಮನೆ ತಗೋ ಹೋಗಲ್ಲ, ಸೀದಾ ಇಲ್ಲಿಗೆ ಬಂದೆ.
ಅದಕ್ಕೆ ಒಂದು ಲೋಟ ಕಾಪಿ ಕೊಡು, ಒಂದು ಗಳಿ ಕೈ ಕಾಲು ಮುಖ ತೊಳ್ಕೊಂಡು ಉಳ್ಳಾಕ್ತೀನಿ. ಆವಿತ ಎಲ್ಲ ಕರಮ ನನಗೆ ಭುಜೆಲ್ಲ ಬಿದ್ದೋದ. ಅದಕ್ಕೆ ಹೇಳೋದು ಹೋದ್ರೈತತೆ ಒಂದು 20-30 ರೂಪಾಯಿ ಇಲ್ಲ 50 ರೂಪಾಯಿ ತಗೊಂಡ್ರೆ 50 ತಗೊಳ್ಳಿ ಅದ್ಲಾಗಿ ಕರ್ದು ಯಾರ ಕೈಲಾರ ಔಷಧಿ ಒಡಿಸಿ ಅಂತವ. ಹಿಂಗೆ ಸುಸ್ತು ಮಾಡ್ಕೊಳ್ಳೋದ. ನಂಗೆ ದುಡ್ಡಿಗೆ ಬಾಯ್ ಬಿಡ್ತೀಯಪ್ಪ. ಆ ಸಿಗಕ್ಕಲ್ಲ ಅಂತ ನನ್ನ ಕರ್ಕೊಂಡು ಹೊಲತ್ತ ನಾಯಿ ಗೇಯಿಸ್ತೀಯ. ಏನು ಮಾಡಕ್ಕಂಗೆ ಆಡ್ತೀಯಪ್ಪ. ಹೋಗೆ ಕಾಪಿ ತಗೊಬರೋಗು. ನಿನ್ನ ಮಾತು ಕೇಳ್ಬಿಟ್ರು ಮನೆ ಗುಡ್ಸ್ಕೊಂಡು ಹತ್ರ ಮಾಡ್ತೀಯಕಂತೆ. ಇನ್ನು ನೀ ಮಲ್ ಕುತ್ಕೊಂಡು ಏನು ಮಾಡ್ತೀಯ, ನಾ ಮಲ್ ಕುತ್ಕೊಂಡು ಏನು ಮಾಡೋಣ, ಕಂಡರಿ ಕೊಟ್ಬಿಟ್ಟು ಸುಮ್ಮ ಕುತ್ಕೊಳ್ಳೋಣ. ಏನು ಆಫೀಸ್ ಕೆಲ್ಸಕ್ಕೆ ಹೋಯ್ತೀವ ನಾವು. ಹೋಗೋ ಕಾಪಿ ತಗೊಬರೋಕೆ ಸುಮ್ಕೆ. ನೇನಿಗೆ ಅವಳು ಹೇಳ್ತಾಳು ತಗೊಬತ್ತೀನಿ. ತಕೊಳ್ಳಿ ಕಾಪಿಯ ಬಿರಿಬಿರಿನ ಕುಡೀರಿ. ನಿಮ್ಮ ಅಪ್ಪನ ಕಂಡ್ರೆ ನನಗೊಂದು ಕಪ್ ಕೊಡು ಅಂತಾರೆ. 7 ತಪ್ಪ ಇಟ್ಕೊಳ್ಳೋಣ. ನನಗೂ ಆತರಿಂದ ಇಟ್ಟಿಟ್ಟು ಸಾಕಾಗದೆ. ಬಿರಿಬಿರಿನ ಕುಡೀರಿ. ಯೋನ ಆಯ್ತು ಕಂಡ್ರೆ ಒಂದು ಕಪ್ ಇಟ್ಕೊಡಿ. ಅದು ಯಾಕಂಗೆ ಗಾಡಿ ನೀ ತಾನೆ ಕೊಡು. ಹ್ಞೂ ಕಣಪ್ಪ, ಏನೋ 1 ದಪ್ಪ 2 ದಪ್ಪ ಇಲ್ಲ 3 ದಪ್ಪ ಆದ್ರೂ ಇಟ್ಕೊಡ್ಬೋದು. ಏನು ಕೇಳತ್ಲೇ ಇರೋದಯ್ಯ. ಇಟ್ಕೊಡೋರು ಒಬ್ರು ಅವ್ರು ಅಂದ್ಬಿಟ್ರೆ ಕಂತಿಡೀರಿ. ಕೊಟ್ಟಿದ್ದೀನಿ ಕಂತಿ. ಏನು ಸಂದ್ಲೋ ಅದೇ ಆಟಲ್ಲ. ಏನು ಹಾಲು ಬೇಡವೆ 7 ಅಂತ ಥರ ನಾಲ ಅವ ಅದಕ್ಕೆ ನಂಗೊಂದು ಕಪ್ ಕಾಪಿ ಇದ್ರು ಕೊಡವ. ತಗೊಳಪ್ಪ. ಏಲೆ ಕೇಳಿಸ್ತೇನೋ ಎಲ್ಲ ನೋಡಲ್ ಕಾಪಿ ಕೇಳೋದ. ವಯಸ್ಸಾದ್ರೂ ಕಿವಿ ಮಾತ್ರ ಭಾರಿ ಚಂದ ತಕವೆ. ವಾಡಿಗೆ ಕಿವಿ ಕೊಟ್ಕೊಂಡಿರ್ತಾನೆ ನಿಮ್ಮಪ್ಪ. ಇಲ್ಲ ಕಣ್ಮಾವ, ಹಾಲೆಲ್ಲದ ಒತ್ತರಿಂದ ಹಾಲೆ 2 ದಪ್ಪ ಕುಡ್ತಿದ್ದೀರಾ. ಹಾಲು ಬೇಡವೆ? ಬೇಕಾ ಕರಿಚ ಆಯ್ತು ಇಟ್ಕೊಡ್ಲಾ? ಇದನ್ನೇ ಕೊಡೋಗೆ ತಗೋಲಿ, ನನಗೆ ಕರಿಚ ಇಟ್ಕೊಡೆ. ಕೊಡೋಗೆ ತಗೋಲಿ. ಇಡೀರಿ ಸುಮ್ಕೆ ಕುಡೀರಿ. ನಿಮ್ಮಪ್ಪ ವಾತಾರಾಗಿಂದ ಹಾಲೆ 2 ದಪ್ಪ ಕುಡ್ದವ್ನಿ. ಅವ್ನಿಗೂ ನಿಮ್ಗೂ ಒಂದಯ್ಯ ಒಲ್ತವ ಬುದ್ರಗೆ ಎದ್ದು ಬಂದಿದ್ದೀರಾ ನೀವು. ವಾತಾರಾಗಿಂದ ಕುಡ್ದಿಲ್ಲ, ಅವ್ರು ಕುಡ್ದವ್ರೆ. ಸಂದು ಕೇಳ್ತಾರೆ ಬೇಕಾದ್ರೆ ಕೊಟ್ರೆ. ಈಗಿನ 5 ನಿಮಿಷ ಬಿಟ್ರೆ ಕೊಟ್ಟ ಮೇಲೆ ಬೇಕಾದ್ರೆ ಮಾತು ಕೇಳ್ತಾರೆ. ಸುಮ್ ಕುಡೀರಿ. ನೀವು ಕುಡಿತೀರಾ ಇಲ್ವಾ ಈಗ? ಅಯ್ಯೋ ಆಯ್ತು ಕೊಡವ ಅಂತ ಕುಡಿತೀನಿ. ನನಗೂ ಸಾಕಾಗದೆ. ಅಯ್ಯೋ ಕರೆಚ ಆದ್ರೆ ಬೇಡ ಬಿಡವ, ಕುಡಿಯೋಕ್ಕಾಗಲ್ಲ. ಯಾವನ್ ಕುಡಿತಾನೆ ಕರೆಚಾವ ಕಂಡ್ರಾ ಎಲ್ಲ ಕರೆಚ ಅಂತ ಬೇಡ ಅನ್ನದ. ಉಕ್ಕುರುತ್ತಿ ಉಣಿ ನಿಮ್ಮಪ್ಪ ಮಾಮೂಲಿ ಬೆಲ್ಲ ಹಿಡಿಯಾಕಲ್ಲ. ನಾನು ನೋಡಿದ್ದೀನಿ ದಿನ ಮಲ್ಲಿದ್ಕೊಂಡು ನೋಡೋಳಿ ಗೊತ್ತು. ನಿಮ್ಗೆ ಹೆಂಗೆ ಗೊತ್ತು? ಸುಮ್ ಕುಡೀರಿ ನೀವು. ಸರಿ ಆಯ್ತು ಓಲಿ ಬಿಡು. ಇನ್ನೇನು ಮಾಡೋಕ್ಕಾಯ್ತು, ಕುಡ್ದೈತೆ ಅಂತೀಯಲ್ಲ ಬಿಡು. ಎಂತ ಮಾತಾಡಿ ಕುಡಿಯೋ ಹೊತ್ತಿಗೆ ಆರು ಹೋಗೈತಿ ಕಾಪಿ. ಆದ್ರೂ ಸಂದಾಕೈತು ಕರ್ತು ಬಿಡು. ಗಟ್ಟಾಗ ಹಾಲಾಕ್ ಮಾಡಿದೀಯಾ ಸಂದ ಹಾಕದೆ. ಹ್ಞೂ ಬಿರು ಕುಡೀರಿ. ಯಾರು ಬಂದಾರು? ಯಾರು ಬರ್ತಾರೆ ಬಿಡಿ, ನಮ್ಮ ಮನೆಗೆ ಯಾರು ಬರ್ತಾರೆ. ಅದು ಯಾಕೆ ಹಂಗಾಡ್ತೀಯ ನೀನ್ ತಾನೆ? ಅಯ್ಯೋ ಏನಾರಾಗ್ಲಿ ತುಂಬಿದ ಮನೆ ಅಲ್ವಾ, ಒಬ್ಬರಲ್ಲ ಒಬ್ರು ಓಡಾಡ್ತಲೇ ಇರ್ತಾರೆ. ಏನು ನಾಚ್ಕೊಳಕ್ಕೆ ಪಚ್ಕೊಳಕ್ಕೆ ಏನಿಲ್ಲ, ಬಾಯಿ ಬಿಟ್ಟೆ ಕೇಳ್ತಾರೆ ಕೊಡು ಅಂತವ. ಏನು ಮಾಡೋಣ, ನಮ್ಮ ಅದನ್ನು ಇರೋ ಹಾಲಲ್ಲಿ ನಮಗೆ ಸಾಲಕ್ಕಲ್ಲ. ಎಲ್ಲಾರ್ಗೂ ಎಲ್ಲಿ ಇಟ್ಕೊಂಡು ಕುತ್ಕೊಳ್ಳಿ. ಸುಮ್ಮ ಕುಡೀರಿ. ಸಣ್ರಾಜ ಮಲ್ಲ ಇದೆಯೇನೋ ಅದೇ ಅನ್ನಿಸ್ತು ನಂಗೆ. ನಿನ್ ದನಿ ಕೇಳ್ದಂಗೆ ಆಯ್ತು, ಅದಕ್ಕೆ ಬಂದೆ. ಹುಸಿ ಮಾತಾಡ್ಬೇಕಾಯ್ತು. ಬಾಬಾ ನೀವು ಯಾವಾಗ ಬಂದ್ರಿ? ಬನ್ನಿ ಈ ಕಡೆ ಕುತ್ಕೊಳ್ಳಿ. ಬಾರಣ ಬಾ ಕುತ್ಕಾಯಿ ಕಡೆಗೆ. ನಾನು ಈಗ ತಾನೇ ಬಂದೇಕಂತ ಬಾ. ಈಗ ಮಾತಾಡ್ಬೇಕಾಯ್ತಾ ಬಾ. ಓಕೆ ಅಣ್ಣಗೊಂದು ಕಪ್ಪು ಕಾಪಿ ತಗೊಂಬರೋಗು. ಇವನೊಬ್ಬ ಸುಮ್ಮನಿರ ನಾನಕ್ಕಲ್ಲ. ಅವನೇನು ಕಾಪಿ ಕೇಳಕ್ಕೆ ಬಂದಿದ್ನ? ಇದ್ದೀಟ ಹಾಲು ಆ ತೋಟಗಾಲಲ್ಲೇ ಒಂದು ಇಟ್ಕೊಂಡು ಬಂದಿದ್ದೀನಿ. ಇನ್ನು ಹಾಲೆಲ್ಲದ ಅಲ್ಲಿ ತಾಳದಲ್ಲ ಅದೇ ಯಾವ್ದಾರ ಬೇಕಾಯ್ತದೆ. ಬೇಡ ಸಂದವರಿಗೆ ಬಾಯನಿಲ್ಲಕ್ಕಲ್ಲ ಅಂತಾನೆ. ಹ್ಞೂ ಕನ್ನಿ ನಾನು ಇಟ್ಕೊಬರೋಣ ಅಂತ ಅನ್ಕಂಡೆ. ಹಾಲು ಖಾಲಿ ಆಗದೆ. ಬಾವ ಹಾಲಿಲ್ವಲ್ಲ ಬಾವ? ಒಂದು ಗಳಿ ಮುಂಚೆ ಬಂದಿದ್ರೆ ಇವ್ರಿಗೆ ಕರಚ ಕೊಟ್ಬಿಟ್ಟು ನಿಮಗೆ ಈ ಚಾ ಮಾಡ್ಕೊಡ್ತಾ ಇದ್ದೆ. ಇವ್ರು ಬೇರೆ ಅರ್ಧ ಲೋಟ ಕುಡ್ದೆ ಅವ್ರೆ. ಕರಚಾನೆ ಮಾಡ್ಕೊಬರಲ್ಲ ಬಾವ? ಬೆಲ್ಲದ್ದು ಸಂದಾಕಿರ್ತತೆ. ಅಷ್ಟು ಬುದ್ಧಿ ಬುಡಾಕೆ ಇಲ್ಲ ಅಂತೇಳಿ ಥೋ ಇವಳು ಸನಾಗ ಏನು ಮಾಡೋಣವ. ಇಲ್ಲ ಕಣವ ನಂಗೆ ಬೇಡ. ನಾನು ಈಗ ಇಟ್ಕೊಟ್ಲಿ ಶಾಂತ ಕುಡ್ದೆ ನಿಮ್ಮ ಮನೆಗೆ ಬಂದದ್ದು. ನನಗೆ ಬೇಡ. ನಾನೇನೋ ಮಾತಾಡ್ಬೇಕಾಯ್ತು ಅಂದ್ಬಿಟ್ಟೆ, ಅದಕ್ಕೆ ಬಂದೆ. ಕುತ್ಕೋಗೋಣ, ಆ ಚೇರ್ ಮೇಲೆ ಕುತ್ಕೋ ಹೋಗು ನೀನು. ಇಲ್ಲಕ್ಕಂತ ಹಾಕ್ಲಾ, ನಾನು ಇಲ್ಲ ಕುತ್ಕೊತೀನಿ. ಏನಾಯ್ತು ತಣ್ಣಗೆ ಸಂದಾಕಿರ್ತತೆ. ನಾನು ಅಂಗಳಿಗೆ ಮಾತಾಡ್ಬಿಟ್ಟು ಹೋಗ್ತೀನಂತೆ. ಏನೋ ಮಾತಾಡಕ್ಕೆ ಬಂದಿದ್ದೆ. ಅಯ್ಯೋ ಬಾವ ಅದೇ ಕೆಳಗೆ ಕುತ್ಕೊಂಡ್ರಿ, ಮ್ಯಾಕ್ ಕುತ್ಕೊಳ್ಳಿ. ನಾನು ಆಮೇಲೆ ಕಾಪಿ ಗಿಪಿ ತಂದ್ಕೊಡ್ಲಿಲ್ಲ ಅಂತ ಬೇಜಾರು ಮಾಡ್ಕೊಬಿಟ್ಟಿರಕಂಡ್ ಬಾವ. ದಿಟ್ಟು ಹಾಲು ಹಾಲಿಲ್ಲ, ಕುತ್ಕೊಳ್ಳಿ ಮ್ಯಾಕೆ. ಇಲ್ಲಕ್ಕಂತ ಬಿಡವ. ನಾನೇ ನಿನ್ನ ಹೊಸ್ತಾಗಿ ನೋಡ್ತೀನ? ನನಗೆ ಗೊತ್ತಿಲ್ವಾ ಹಾಲಿದ್ದಿದ್ರೆ ಇಟ್ಕೊಂಬರಿವೆ ಅಂತ. ನಾನು ಕಾಪಿಯ ದಿಟ್ಟು ಹಾಲು ಈಗ ಕುಡ್ದಾನೆ ಇಲ್ಲಿಗೆ ಬಂದದ್ದು. ಇಲ್ಲಾಂದ್ರೆ ನಾನೇ ಕರೆಚಾನೆ ತಗೋಬಾ ನೀವೇ. ಹೆಂಗೆ ಕರೆಚಾ ನಾನೇನು ಕುಡ್ದೇ ಇಲ್ವೇ? ತಗೋಬಾ ನೀವೇ. ನೀನೇನು ಅನ್ಕೋಬೇಡ ಹೋಗ್. ನಾನು ಅವ್ನು ಕೂತಿದ್ನಲ್ಲ ಕೆಳಗೆ, ಇನ್ನು ನಾನು ಹಂಗೆ ಕೂತ್ಕೊಂಡೆ. ಇನ್ನೇನು ನಾನು ಮೇಲೆ ಕೂತ್ಕೊಳ್ಳೋದು ಅಂತ ಆಟಕ್ಕಂತೆ. ಹೋಗ್ ನೀನು. ಹಂಗ ಸರಿ ಬಾಬಾ. ಮತ್ತೆ ಹಂಗಾರೆ ಮಾತಾಡಿ, ನಾನು ಒಳಗೆ ಕೂತೀನಿ. ಒಳಗೆ ನೋಡ್ಕಲ್ಲ ಇವನು ಮಾತಾಡ್ತಾರೆ. ಇಲ್ಲ ನಿಂತ್ಕೊಂಡು ಕೇಳ್ಕೊಳ್ಳೋಣ. ಇವನು ಯಾಕೆ ಬಂದವನ ಕಾಣೆ? ಏನು ಮಾತಾಡಕ್ಕೆ ಬಂದವನು? ಏನು ದುಡ್ಡು ಕಾಸು ಬೇಕು ಅಂತನ ಕಾಣೆ ಏನು? ಆಮೇಲೆ ಇನ್ನೊಂದು ವಿಷಯ, ನೀವು ಅನ್ಕೋಬೋದು ಗಂಡಂಗೆ ಹಾಲಿನ ಕಾಫಿ ಇಟ್ಕೊಟ್ಬಿಟ್ಟು ಬಾವಂಗೆ ಮಾವಂಗೆ ಎಲ್ಲ ಯಾರು ಕರಿ ಕಾಪಿ ಐತೆ ಅಂತಾರೆ. ಅದು ಆಗಿಂದ ಆಗಲಿ ಯಾರು ಇರ್ತಾರಂಗೆ ಅಂತೆಲ್ಲ ನೀವು ಅನ್ಕೋಬೋದು. ಯಾಕೆಂದರೆ ನಾನು ಮಾಡ್ತಾ ಇರೋದು ರಿಯಲಿಸ್ಟಿಕ್ ಆಗಿ ಆಗಿರೋದ್ರಿಂದ ನಾನೇ ಕಣ್ಣಾರ ನೋಡಿದ್ದೀನಿ. ನಮಗೆ ತುಂಬ ಗೊತ್ತಿರೋರೇ. ಅವ್ರು ಯಾವಾಗಲೂ ಹಾಲಿದೆ ಕಾಫಿ ಇಟ್ಕೊಡ್ತೀನಿ ಅಂತ ಕರೆದಿರೋದು ನೋಡಿಲ್ಲ. ಬಂದಾಗೆಲ್ಲ ಹಾಲಿಲ್ಲ ನಾವು ಹಾಕಿಸ್ಕೊಳ್ಳೋದೇ ಈಟ್ ಹಾಲು, ನಾವು ತಗೊಳ್ಳೋದು ನಮ್ಮ ಹಸು ಕೊಡೋದೇ ಈಟ್ ಹಾಲು ಅಂತ ಹೇಳ್ಕೊಂಡು ಎಷ್ಟೊಂದು ಸತಿ ಈ ಥರ ಮಾಡೋದನ್ನ ನಾವೇ ನೋಡಿರ್ತೀವಿ. ಹಾಗಾಗಿ ಯಾರೂ ಅನ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಯಾರು ಮಾಡ್ತಾರೆ ಅಂತ.
ನಾವೇ ಕಣ್ಣಾರ ನೋಡಿರೋದು. ಇರ್ತಾರೆ ಈ ಥರ ಜನಗಳು, ತುಂಬ ಜನ ಇರ್ತಾರೆ. ಮಾಡಿ 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 ಈ ಥರ ಯಾರಿಗೂ ಏನು ಇಟ್ಕೊಡ್ದಂಗೆ ಉಳಿಸಿ ಕೊನೆಗೆ ಯಾರಿಗೆ ಅಂತ ಮಾಡಿರ್ತಾರೆ ಆ ವ್ಯಕ್ತಿಗಳೇ ತಿನ್ನೋಕೆ ಅದೃಷ್ಟ ಇಲ್ದೇ ಹೋಗಿರೋಂಥವ್ರು ತುಂಬ ಜನ ಇದ್ದಾರೆ, ನಾವೇ ನೋಡಿದ್ದೀವಿ. ಹಾಗಾಗಿ ಇದು ರಿಯಲ್ ಆಗಿ ಈ ಥರ ಕ್ಯಾರೆಕ್ಟರ್ಗಳು ಖಂಡಿತವಾಗ್ಲೂ ಇದ್ದಾರೆ, ಅವ್ರದ್ದೇ ಸ್ಟೋರಿ. ನಾನು ಯಾರು ಅಂತ ಹೇಳೋಕ್ಕಾಗಲ್ಲ ಅಷ್ಟೇ ನಿಮಗೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಹೇಳೋಣ, ಏನೋ ಮಾತಾಡಬೇಕು ಅಂದಲ್ಲ, ಏನು ವಿಷಯ? ಏಕೆ ಏನಾಯ್ತು? ಅಲ್ಲ ಇವ್ನಿಗೆ ನೀವು ಹೇಳ ಬೇಡವಾ? ಹೇಳಿದ್ರೆ ನಮ್ಮ ಅಪ್ಪನ ತಗೊಂಡೋಗಿ ಹೇಳಿದ್ರೆ ಇನ್ನು ಅವ್ನು ಕುಣಿತಾನೆ. ಕುಣಿದ್ರು ಕುಣಿಲಿ, ಇರೋದನ್ನೇ ಹೇಳೋಣ, ಸುಮ್ಮನೆ ಇದ್ದಿದ್ದೆ ನಮ್ಮ ಅಪ್ಪಂದು. ಏನಿಲ್ಲ ಕಳರಾಜ, ಅದು ಒತ್ತರಿಕೆ ನಮ್ಮ ಶಾಂತನ ತಮ್ಮ ಅವನೆಲ್ಲ ಮಾದೇಶ, ಅವನು ಏನು ಬೆಂಗ್ಳೂರಿಗೆ ಹೋತಾನಂತೆ, ಕೆಲಸ ಅಲ್ಲಾಗದಂತೆ, ಸಂಬಂಧ ಭಾರಿ ಸಂದಾಗದಂತೆ, ಅವನದು ಸ್ನೇಹಿತನ ರೂಮ್ ಐತಂತೆ, ಉಳ್ಕತಾನಂತೆ. ಅದಕ್ಕೆ ಬಾಬಾ ನಮ್ಗೇನು ತಿಳಿದು ಬೆಂಗಳೂರು ತಿಳಿದೂರು ಒಬ್ಬನ ಹೋಗೋಕ್ಕೆ ಭಯ ಆಯ್ತದೆ, ಹೊಸಿ ಬಂದು ಬಿಟ್ಕೊಟ್ಟು ಹೋಗಿ ಅಂತ. ಶಾಂತನು ಕರ್ಕೊಂಡ್ಬಂದು ಬಿಟ್ಕೊಟ್ಟು ಹೋಗಿ ಬಿಟ್ಟೋಗಿ ಬಾಬಾ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾಡೋಕ್ಕಾಯ್ತದೆ? ಏಟೇ ಇದಾದ್ರೂ ಆ ಹುಡುಗ ಒಳ್ಳೇದೇ ಯಾಕಲ್ಲ, ಭಾರಿ ಒಳ್ಳೇದು. ಕಷ್ಟ ಸುಖ ಅಂದರೆ ಆಯ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಶಾಂತನ ಮೇಲೆ ಜೀವನ ಇಟ್ಕೊಂಡದೆ, ಒಳ್ಳೆ ಹುಡುಗ. ಅದಕ್ಕೆ ಹೋಗಿ ಬಿಟ್ಟು ಬರೋಣ ಅಂತವ. ಬಿಟ್ಟು ಬರೋಣ ಅಂತ ಏನೋ ಹೋದ್ನವ ಬಿಟ್ಟು ಬರೋಕ್ಕೆ. ಆದರೆ ಹೋಗೋಣ ಅನ್ಕೊಂಡಿನವ, ಅದ್ರ ಕೈಯಾಗೆ ₹1 ಬಿಡ್ಕಾಸಿಲ್ಲ. ಅದಕ್ಕೆ ಇದ್ರೆ ಕೊಡು, ಬಂದರೆ ಕೊಡ್ತೀನಂತೆ 2 ದಿನ ಬಿಟ್ಕೊಂಡು. ನನ್ನ ಮಗಳು ಸ್ವಲ್ಪ ಗಲಾಟೆ ಜಾಸ್ತಿ, ಅದಕ್ಕೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸ್ವಲ್ಪ ನಾಯ್ಸ್ ಕೇಳಿಸುತ್ತೆ. ಪ್ಲೀಸ್ ಯಾರು ಏನು ಅನ್ಕೋಬೇಡಿ, ದಯವಿಟ್ಟು ಏನು ಅನ್ಕೊಳ್ತೀವಿ ವಿಡಿಯೋ ನೋಡಿ. ಕಾಸ ನಂತಗೆಲ್ಲ ನೋಡೋಣ, ನಂತನೂ ಬಿಡ್ಕಾಸಿಲ್ಲ. ನೀನು ನನ್ನ ಹೋಗಿ ಕೇಳಿದ್ರೆ ಅನ್ಕಂದೆ ಇವೆಲ್ಲ ಬರೋದೇ ಇದಕ್ಕೆ. ಈ ನನ್ನ ಮಗ ಅವನಲ್ಲ ಏನು ಮಾಡ್ತಾನೋ ಏನೋ, ಇಲ್ಲ ಅಂತ ಅಂದವನೇ ಕೊಟ್ಟು ಕೊಟ್ಟೈತಿ. ಇವತ್ತು ರಾತ್ರಿ ಹಾಕಿ ಹೋಗ್ತೀನಿ ಸರಿಯಾಗಿ, ನನಗೂ 7 ಸಾಕಾಗದೆ. ಹಂಗನ್ಬಿಡಕ್ಕಲ್ಲ, ಹಂಗನ್ಬೇಡ. ನಂಗೆ ಗೊತ್ತು ಈಗ ನಿಂತ ಕಾಸದೆ ಅಂತವ, ಹಂಗಂತ ನಮ್ಮ ಮಣ್ಣು ಗೊತ್ತಿದ್ದು ಕೇಳ್ತಾವನೆ ಅನ್ಕೋಬೇಡ. ಕೊಡು, ನಾನು ಬೇಕಾದ್ರೆ ಈಗ 2 ವಾರದ್ದು ಸಂಬಳ ಬರ್ತದೆ ನೋಡು ನನಗೆ, ಅದ್ರಾಗ ನಾನು ಕೊಡ್ತೀನಂತ. ನೀನು ಬೇಕಾದ್ರೆ ನಾನು ನೋಡಪ್ಪ, ಕೊಡಲಿಲ್ಲ ಅಂದ್ರೆ ನನ್ನಪ್ಪ ಕೊಡಲೇಬೇಡ. ನಾನು ನಿಂಗೆ ಗೊತ್ತು, ನಾನು ಕೊಟ್ಟ ಮೇಲೆ ಕೊಡ್ತೀನಿ ಅಂತವ. ಮುಂದೆ ಇದ್ರೂ ಪರವಾಗಿಲ್ಲ, ಅದು ಏನೈತೆ ನಾನು ತೀರ್ಸ ಅಂತ ಮಗ, ನಿನಗೆ ಗೊತ್ತು. ನೋಡು ನಿನಗೆ ಹೆಂಗೆ ಅನ್ನಿಸ್ತದೆ ಹಂಗೆ ಮಾಡು. ನಾನು ಇದುವರೆಗೂ ಯಾವುದ್ರಲ್ಲೂ ಏನೂ ಕೇಳಿಲ್ಲ ಮಾಡಿಲ್ಲ. ಇನ್ನು ಜಮೀನಿಂದ್ರಲ್ಲೂ ಅಷ್ಟೇ ನನಗೇನು ಕೊಡು ಮಾಡು ಅಂತ ನಾನೇನು ಕೇಳಿಲ್ಲ. ನಾನು ಯಾಕೆಂದ್ರೆ ಒಬ್ರಿಗೊಬ್ರು ಆಯ್ತೀವಿ ಅಂತಂದಿರು, ಸಹಾಯಕ್ಕೆ ಇರ್ತೀವಿ ಅನ್ನೋ ಕಾರಣಕ್ಕೆ. ಈಗ ನೀನು ಕೊಡ್ತಾನೆ ಹೋದ್ರೆ ಇನ್ನೇನು ಮಾಡೋಕ್ಕಾಯ್ತದೆ? ಯಾರು ಅಂತಂದಿರಲ್ಲವ ಇನ್ನೇನು ಅನ್ಕೊಂಡು ನಂದೇನೈತೆ ನಾನು ನನ್ನ ಪಾಡಿಗೆ ನಾನು ಕೇಳಿ ಮಾಡಿ ಇಸ್ಕೊಳ್ತೀನಿ. ಆಟ ಇನ್ನೇನು ಮಾಡೋಕ್ಕಾಗಲ್ಲ. ಅವನ ಥರ ಕೇಳ್ತೀನಿ, ನಾಗರಾಜ್ ಜೊತೆ ಇರ್ತದೆ, ಅವನ ಥರ ಕೇಳ್ತೀನಿ, ಕೊಡ್ಬೋದು. ಒಂದೇ ತಪ್ಪು ಮಗು ಕೊಡ್ದಂಗೆ ಅಂದ್ಬಿಟ್ಟ ನಮ್ಮ ಅಣ್ಣ. ನೀನು ಕೊಡ್ದೆ ಹೋದ್ರೆ ಜಮೀನಿನಲ್ಲಿ ಏನದ ಬರ್ತದೆ ಅದ್ರಲ್ಲಿ ನಂಗೆ ಕೇಳಿ ಇಸ್ಕೊತೀನಿ ಬಿಡು, ನಾಗರಾಜ್ ಕೊಡ್ತಾನೆ ಅಂತವ. ಆಮೇಲೆ ಅವ್ನು ಸಂತಕಾಗ್ಬಿಡ್ತಾನೆ, ನಾನು ಇಷ್ಟು ಆಯ್ತೀನಿ. ನೋಡೋಣ, ಕೊಟ್ಟರಾಯ್ತು, ಕೊಡ್ತೀನಿ ಅಂದವನಲ್ಲಿ ಹೆಂಗೋ 3-4 ದಿನ ಬಿಟ್ಕೊಂಡು ಸುಮ್ಮನೆ ಯಾಕೆ. ಆಮೇಲೆ ಹೆಂಗೋ ಸುಮ್ಮನೆ ಪಾಪ ಯಾವುದ್ರಲ್ಲಿ ಪಾಲು ಕೊಡದೆ ಹೋದ್ರೂ, ಬೆಳೆದ್ರಲ್ಲೇ ಆಗಲಿ ಯಾತ್ರಲ್ಲೇ ಆಗಲಿ ಏನು ಕೊಡದೆ ಹೋದ್ರು ಅವ್ನ ಪಾಡಿಗೆ ಅವನೇ ದುಡ್ಕೊಂಡು ಆಮೇಲೆ ಕೊಡಿ ಅಂತ ಕೂತ್ಕೊಂಡ್ರಿಲ್ಲ ನಾವು. ಬೇಡ ಕೊಡೋಣ, ಏನು ಅವನು ನಾ ಪರ ಕೇಳಕ್ಕಿಲ್ಲ. ಅಲ್ಲ ಕಲ್ಲಣ್ಣ, ನೀನು ಹಿಂಗಂದ್ರೆ ಹೆಂಗಣ್ಣ? ಕಾಸು ಇರ್ಬೇಕಲ್ಲಣ್ಣ ನಂತವ, ದಿಟ್ವಲ್ಲೂ ಇಲ್ಲ ಕಣ್ಣು. ಒಂದು ಕೆಲಸ ಮಾಡು, ಆತ ಔಷಧಿ ಹೊಡಿತಾ ಇದ್ದೀನಲ್ಲ, ಆ ಔಷಧಿ ಹೊಡಿಯೋಕೆ ಅಂತ ಇಟ್ಕೊಂಡಿದ್ದೀನಿ ನರ್ಸಿ, ಅದು ಕೊಟ್ಟಿರ್ತೀನಂತೆ. ಆದರೆ ನಂಗೆ ತೊಗೊಂಡು ಕೊಡ್ಬೇಕು ನೋಡಪ್ಪ, ಮತ್ತೆ ಮುಂದಿನ ವಾರಕ್ಕೆ ಔಷಧಿ ಹೊಡಿಬೇಕು. ಹೊಲಕ್ಕೆ ಇವತ್ತಾನೆ ಹೋಗಿ ಔಷಧಿ ಹೊಡೆದು ಬಂದಲ್ಲ, ತಿರ್ಗಾ ಇನ್ಯಾವ್ದು ಹೊಡಿತಿಲ್ಲ ಔಷಧಿ? ಇಲ್ಲ ಕಣ, ಅಲ್ಲಿ ಮೇಲ್ಗಡೆ ಬಳಕೆ ಎಲ್ಲ ಆಗಿಲ್ಲ. ಮುಂದಿನ ವಾರ ತಿರ್ಗಾ ಹೊಡಿಬೇಕು. ನಾನು ಇನ್ನೊಂದು 2 ದಿನ ಬಿಟ್ಕೊಂಡು ಹೊಡಿ ಏನೋ ಅನ್ಕೊಂಡಿದ್ದೆ. ಇನ್ನೊಂದು ನೀನು ದುಡ್ಡು ಇಸ್ಕೊತಾ ಇದೆಯಲ್ಲ, ಅಥವಾ ಮುಂದಿನ ವಾರ ಕೊಡಿತೀನಿ, ಏನಾಗ್ತಲ್ಲ. ಅದಕ್ಕೆ ನೀನು ಈ ವಾರದ ಆದ್ಮೇಲೆ ತಂದ್ಕೊಟ್ಬಿಡಪ್ಪ, ಕೊಟ್ಟನಂತೆ. ಸರಿ ಕಣಪ್ಪ, ಆಯ್ತು. ಇನ್ನೇನು ಮಾಡೋಕ್ಕಾಗ್ತದೆ, ಕೊಡು, ತಂದು ಕೊಡ್ತೀನಿ ಅಂತ ಎಲ್ಲೂ ಹೋಗಲ್ಲ, ಆದ್ಮೇಲೆ ತಂದು ಕೊಡ್ತೀನಿ. ಹಂಗೆ ಒಂಚೂರು ಮನೆ ಕಡೆಗೆ ಜೋಪಾನಕ್ಕಲ್ಲ, ನಾವೇನು ಇರಕ್ಕಲ್ಲ. ನೋಡು ಒಂದು ಸ್ವಲ್ಪ ಬತ್ತೀವಂತೆ, ಬಿಟ್ಬಿಟ್ಟು ಒಂದು ದಿನ ಇದು ಉಳ್ಕೊಂಡು ಬತ್ತಿ ಬಾಟೆ, ನಾವೇನೆಲ್ಲ ಪ್ರತಿದಿನ ಇರಕ್ಕೆ ಹೋಗಲ್ಲ. ಜೋಕಿ ನೋಡಿ ಮಾಡ್ಕೊಳ್ಳಿ. ಓ ಏನಿಲ್ಲೇ ಇದ್ರು ಅನ್ನಂಗೆ ಹೇಳ್ತಾರೆ. ಈಗ ಮೊನ್ನೆ ಬಂದವ್ರೆ, ಏನಿಲ್ಲ ಮನೆ ಓದ್ಕೋಯ್ತದ, ನಾ ಹೋಗಲ್ಲ ನನಗೆ. ಏನು ಇಟ್ಕೊಂಡವ್ರು ಏನು ತಂದವ್ರೆ ಅಂತ ಹೋಯ್ತದೆ. ಹೇಳೋದು ನೋಡಿ ಜಾಕಿ ಸುಮ್ಮನೆ ನೋಡ್ರಿ ಹಾಕಲ್ಲ. ನನ್ನ ಕಂಡಂಗೈತೆ ಹಾಕಿ ರುಬ್ತೀನಿ ತರ್ಸಕ್ಕೆ. ಕೊಡ್ತೀನಿ ಅಂತ ಒಪ್ಕೊಂಡವ್ ನನ್ನ ಮಗ, ದುಡ್ಡು ಬೇರೆ ಕೊಡ್ತಾವ ಅವನಿಗೆ. ಸರಿಕಂತ ಆಯ್ತು, ಹೋಗ್ಬರೋಣ. ಏನು ಇಷ್ಟು ದಿನ ಇರ್ಲಿಲ್ವ, ನಾವು ನೋಡ್ಕೊತಾ ಇರ್ಲಿಲ್ವಾ? ತಲೆ ಕೆಸ್ಕೊಬೇಡ, ಆಯ್ತು ಹೋಗಿ ಬನ್ನಿ, ಕೊಟ್ಟನಂತೆ. ನಾನು ಅಂತ ಕಟ್ಟಿಟ್ಟಿದ್ದೀನಿ, ಆಯ್ತು ಸಾಕು. ಇನ್ನೊಂದು ಗೊತ್ತನೆಲ್ಲ ಆಗ್ಬೇಕಾರೆ ನಾನು ಕೊಟ್ಟರೆ ಆಯ್ತು. ಇವ್ರು ಈಗ ಬಂದಳೆ, ನಾನೇನು ಮಾಡೋಕ್ಕಾಗ್ತದೆ? ಮನೇಲಿ ಏನಿದ್ದು ಅದ್ರಾಗ ಮಾಡಿದ್ದೀನಿ, ಒಂದು ಅವಲಕ್ಕಿ ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ. ಇನ್ನು ಹಸಿ ರೊಟ್ಟಿ ಹಸಿಟ್ಟಿತ್ತು, ಅದ್ರಾಗ ಹಸಿ ತಿಂಡಿ ಮಾಡಿ ಕಟ್ಟದ ರೊಟ್ಟಿ ಅಂತವೆಲ್ಲನೂ ಮಾಡಿ ಬೇಜಾರಾದಾಗ ತಿನ್ಕತತೆ ಅಂತವ. ಮನೇಲಿ ಮೊನ್ನೆ ತಾನೇ ಉಪ್ಪಿನಕಾಯಿ ಹಾಕಿ ಇಟ್ಕೊಂಡಿದ್ದೆ, ನಮ್ಗಾಯ್ತವೆ ಅಂತ. ಅದನ್ನೇ ಕಟ್ಟಿದ್ದೀನಿ, ಮೊಸರು ಜೊತೆಗೆ ಹಾಕೊಂಡು ತಿಂತದೆ. ಇನ್ನೇನು ಮಾಡೋಣ, ಹಪ್ಪಳ ಸಂಡಿಗೆ ಇವಿದ್ವಲ್ಲ, ಇವೆಲ್ಲನೂ ಹಸಿ ಹಾಕಿದ್ದೀನಿ ಕರೆದು ಒಂದು ಬಾಕ್ಸಾಗಿ. ಅವೇನಾಗಕ್ಕಿಲ್ಲ, ಬೇಕಾದಾಗ ತಗೊಂಡು ತಿನ್ಬೋದು. ಹೊಸ ದಿನ ಆಯ್ತವೆ. ನಾನು ಇಷ್ಟೇ ಮಾಡೋಕ್ಕಾಗಿದ್ದು, ಏನೇನು ಮಾಡೋಕ್ಕಾಗ್ತದೆ? ಹೇಳ್ತೀನಿ, ನಂದಪ್ಪಕ್ಕೆ ಬಂದಾಗ ಮಾಡಿಕೊಟ್ಟದಂತೆ, ತಗೊಂಡೋಗ ಮಗ ಅಂತವ. ಒಂದೇ ಇರ್ತದೆ, ಹೆಂಗೆ ಇರ್ತದೋ ಅಂತ ಹೊಸಿ ಬೇಜಾರಾಯ್ತದಪ್ಪ ನೆನ್ಸ್ಕೊಬಿಟ್ರೆ. ದುಡ್ಡು ಕೇಳ್ಕೊಬತ್ತೀನಿ ಸಂಡಾಜಂತವ ಅಂತ ಹೋದ್ರು, ಕೊಡ್ತಾನೋ ಕಾಣೆ ಕೊಡಕ್ಕಿಲ್ವೋ ಕಾಣೆ. ಏನು ಕೊಡ್ದ ಹೋದ್ರೆ ಈ ರಾತ್ರಿ ಇನ್ನು ಯಾರು ತೈಸ್ಕೊತಾರಪ್ಪ? ಅವತ್ತಾರೆ ಒಂಟ್ರಲ್ಲೇ ಆಡಬೇಕು. ಒಳ್ಳೆ ಕತೆ ಆಯ್ತಲ್ಲ. ಅವನು ಕೊಡ್ತೀನಿ ಅಂದ್ರೆ ಅವನು ಹೆಂಡ್ತಿ
ಬಿಡ್ಬೇಕಲ್ಲ. ನಾಗರಾಜನ್ ತಲೆ ಕೇಳಿ ನೋಡ್ಬೇಕಾಟೆ. ಬನ್ನಿ, ನಾನು ಅದನ್ನೇ ಅನ್ಕೋತಾ ಇದ್ದೆ. ಏನ್ರಿ ಕೊಡ್ತೀನಿ ಅನ್ನ ಏನು? ಏ ಕೊಟ್ಟ ನನ್ನ ತಮ್ಮ ಕೊಡ್ದಂಗಿರ್ತಾನ ಕೊಟ್ಟಕಂತೆ ಒತ್ತರಿಕೆ ಹೋಗೋಣ ಒಂಡು ಬಿರ್ಬಿರ್ ಎಲ್ಲನೂ ತಿಳ್ಕೊಂಡಿದ್ಯಾ ತಾನೇ. ಆಟೋಕ್ಕೆ ಹೊಂಡ್ಬೇಕು ನೋಡು ತಾರ ಬಸ್ಕೆಯ ಅದೇನಾರ ಸಿಕ್ಲಿಲ್ವೋ ಆಟೆಯ ಆಮೇಲೆ ಹೋದಂಗೆ ನಾವು ಬೆಂಗಳೂರಿಗೆ ಪಾಪ ಹುಡುಗಲ್ ಕಾಯ್ಕೊಂಡು ನಿಂತಿರ್ತದೆ. ಯಾಕನಿ ಹೆಂಗೂ ಬೆಂಗಳೂರಿಗೆ ಹೋಯ್ತಾವನಲ್ಲ ನಮ್ಮ ಪುಟ್ಟಿಯ ಮದುವೆ ವಿಚಾರವ ಈಗೇನು ದುಡ್ಡು ಕಾಸು ಎಲ್ಲ ಹೊಸಿ ಓಡಾಡ್ತಾ ಇರ್ತದೆ. ಮಾತಾಡೋಕಾರ ಏಳು ಅನ್ಬೇಕಾಯ್ತು ಅಪ್ಪಂಗೆ. ಯಾಕೆಂದ್ರೆ ನನ್ನ ನಾಗರಾಜ ಮೊನ್ನೆ ನನ್ನ ಕೇಳ್ದ ಅಂದ್ರೇನು ಅವನು ನೇರ ಕೇಳಲಿಲ್ಲ. ಅದೇ ಅವ್ನು ಕೇಳಿರೋದಕ್ಕೆ ಮದುವೆ ಮಾಡ್ತೀವಿ ಅಂತ ಅವರೇ ಮದುವೆ ಮಾಡ್ಬೋದೇನೋ ಏನು ಅಂತ ಅಂದ್ಬಿಟ್ಟು ಒಂಥರ ನಂಗೆ ಗೊತ್ತಾಯ್ತು ಅವನು ಏನು ಕೇಳ್ದ ಅಂತ. ಅದಕ್ಕೆ ಒಂದಪ್ಪ ಮಾತಾಡಿ ನೋಡ್ಬೇಕನಿ. ಆಮೇಲೆ ಅವನು ಹಂಗೆ ಮರ್ಕೊಂಡು ಸುಮ್ಮನೆ ಅದನು. ಇನ್ನು ಅವನ್ನೇನು ಮತ್ತೆ ಬೆಂಗಳೂರಲ್ಲಿ ಭೇಟಿ ಆಗಕ್ಕೆ ಹೋಗೋಣ. ಆಗಾಗ ಆ ಪುಟ್ಟಿ ವಿಷಯ ಹೊಸಿ ಮಾತಾಡಿ ಹೇಳಿ ಹಂಗೆ ಊರಿಗೆ ಕಾಗದ ಬರ್ದು ಹಾಕಪ್ಪ ಹಿಂಗೆ ಹೋಗಿ ಕೇಳ್ಕೊಬರೋಗಿ ಅಂತವ ಬಿರ್ನೇ ಇಲ್ಲ ನಾವರ ಮುಂದುವರ್ಸೋಣ ಅಂತ ಕೇಳ್ಕೊಳ್ಳೋಣ. ನೀನು ಹೇಳೋದು ಒಂದು ಥರಕ್ಕೆ ಸರಿನೇ. ನಾನು ಮಾತಾಡ್ತೀನಿ ಅಂತ ಹಾಕು. ಮಾತಾಡಿ ನಿಮ್ಮ ಅವ್ವಂಗು ನಿಮ್ಮ ಅಪ್ಪಂಗೂ ಒಂದು ಕಾಗದ ಬರ್ದು ಹಾಕು. ಅವ್ರೆಲ್ಲ ಬರಲಿ, ಇಲ್ಲ ನಾನೇ ಆದರೂ ಇಲ್ಲಿ ಮಾತಾಡಿ ಏನು ಎತ್ತ ಅಂತ ನಿನಗೆ ಕಾಗದ ಬರ್ದು ಹಾಕ್ತೀನಿ ಅಂತೀನಿ. ನೋಡೋದಿರು ಫಸ್ಟು ಅವಂತ ಮಾತಾಡಿರೋಣ. ನಾವಿಲ್ಲಿ ಏನು ಎತ್ತ ಒಂದು ವಿಚಾರಿಸ್ಬಿಟ್ಟು ಅವ್ನಿಗೊಂದು ಕಾಗದ ಬರ್ದು ಹಾಕಿದ್ರೆ ಅವನು ಅಲ್ಲಿಂದ ಒಂದು ಕಾಗದ ಬರ್ದು ಹಾಕ್ತಾನೆ. ಇನ್ನೇನು ಮಾಡೋಕ್ಕಾಯ್ತದೆ, ಎಲ್ಲವ ಆಟದಲ್ಲಿ ಆಗೋ ಕೆಲಸ ಅಲ್ಲ. ತಡಿ. ನಮಸ್ತೆ ಸ್ನೇಹಿತರೆ, ವಿಡಿಯೋ ಸರಿಯಾದ ಟೈಮ್ಗೆ ಹಾಕ್ತಾ ಇಲ್ಲ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಹಾಗೆ ನೀವು ಎಪಿಸೋಡ್ ಹಾಕಿ ಅಂತ ಕೇಳಿದಾಗ ನನಗೆ ಬೇಜಾರಾಗುತ್ತೆ, ಅಯ್ಯೋ ನಾನು ಇನ್ನೂ ಹಾಕಿಲ್ವಲ್ಲ ಅಂತ. ಆದರೆ ವಿಡಿಯೋ ಮಾಡುವಾಗ ನನಗೆ ಏನಂದರೆ ನಾಯ್ಸ್ ಇದ್ದರೆ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗೆ ಕೆಲಸಗಳಿದ್ರೂ ವಿಡಿಯೋ ಮಾಡ್ತಾ ಮಾಡ್ತಾ ಕೆಲಸ ಮಾಡೋಕ್ಕೂ ಆಗಲ್ಲ. ಯಾಕೆಂದರೆ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳಿಸುತ್ತೆ. ಇವಾಗ ಅದು ಇದು ಫಂಕ್ಷನ್ ಇರೋದ್ರಿಂದ ಮನೆಯಲ್ಲಿ ಜನ ಇರ್ತಾರೆ, ನಾವು ಅವ್ರನ್ನ ಬಿಟ್ಟೋಗಿ ಒಬ್ಬಳೇ ಕುತ್ಕೊಂಡು ವಿಡಿಯೋ ಮಾಡೋಕ್ಕೂ ಆಗಲ್ಲ. ಹಾಗಾಗಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಈ ವೀಕೆಂಡು ಫಂಕ್ಷನ್ಸ್ ಇದ್ದಾವೆ, ಹಾಗೆ ಮನೆಯಲ್ಲಿ ಜನ ಇರ್ತಾರೆ, ನಾನು ವಿಡಿಯೋ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೂ ಆಗಲ್ಲ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ದೆ ಒಂದು 2 ದಿನ ವಿಡಿಯೋ ಹಾಕಲಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಂದಮೇಲೆ ಬೇಕಾದ್ರೆ ನಾನು 2 ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕು. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ರಾತ್ರಿ ಎಲ್ಲ ಕುತ್ಕೊಂಡು ಮಾಡಿದ್ರು ಪರವಾಗಿಲ್ಲ, ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ನನಗೂ ರಾತ್ರಿ ಹೊತ್ತು ನಿದ್ದೆ ಮಾಡದೆ ವಿಡಿಯೋ ಮಾಡೋದು ತುಂಬ ಕಷ್ಟ. ಅದಕ್ಕಾಗಿ ನಾನು ಜಾಸ್ತಿ ಪ್ರೆಷರ್ ತೊಗೋತಾ ಇಲ್ಲ ಅಷ್ಟೇ. ಬಟ್ ಇದು ಮುಗಿದ್ಮೇಲೆ ನಾನು ಖಂಡಿತವಾಗ್ಲೂ 2 ವಿಡಿಯೋನ ಹಾಕಕ್ಕೆ ಟ್ರೈ ಮಾಡ್ತೀನಿ ಬ್ಯಾಕ್ ಟು ಬ್ಯಾಕ್. ಕಂಟಿನ್ಯೂ ಹಾಕಲ್ಲ, ಅದು ಬೇರೆ ಅನ್ಕೋಬೇಡಿ. ಕಂಟಿನ್ಯೂ ಹಾಕ್ತೀವಿ ಅಂದರೆ ಹಾಕಲಿಲ್ಲ ಅಂತ. ಈ 2 ದಿನ ಗ್ಯಾಪ್ ಇತ್ತಲ್ಲ, ಅದರ ವಿಡಿಯೋನ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಯಾರು ಬೇಜಾರು ಮಾಡ್ಕೋಬೇಡಿ. ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ಸ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರು ವಿಡಿಯೋನ ನೋಡದೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೈಪ್ ಕೊಡಿ ಸ್ನೇಹಿತರೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಹಳೆ ಕಮೆಂಟರ್ಸ್ಗಳು ಕಮೆಂಟ್ ಮಾಡ್ರಪ್ಪ. ಯಾಕೆಲ್ಲ ಕಮೆಂಟ್ ಮಾಡೋದೇ ನಿಲ್ಲಿಸ್ಬಿಟ್ಟಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ.